ತಬಲಾ 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 ಮುಂದೆ ಹಾಡಿ ನಿಮ್ಮನ್ನ ಬೇಸರಗೊಳಿಸಲ್ಲ. ಈಗ ತಬಲಾ ನುಡ್ಸೋಕೆ ಬರ್ತಾ ಇದ್ದಾರೆ ಗಿರೀಶ್. ಗಿರೀಶ್ ಅವರೇ, ನಿಮ್ ಕಿರು ಪರಿಚಯನ ನಮ್ಮ ಜಡ್ಜಸ್ಗೆ ತಿಳಿಸ್ಕೊಟ್ಬಿಟ್ಟು ನಂತರ ನೀವು ತಬಲಾನ ನುಡ್ಸಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಏನು ಮಾಡ್ತೀರಾ ವೃತ್ತಿ ನೀವು? ಎಕ್ಸಿಕ್ಯೂಟಿವ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಆಫೀಸಲ್ಲಿ. ತಬಲಾ ನುಡಿಸ್ತೀರಾ? ಭಕ್ತಿಗೀತೆ ಹಾಡ್ತಾ ಪ್ಲಸ್ ಪ್ಲೇ ಮಾಡ್ತೀನಿ ಸರ್, ಎರಡು ಸರ್. ಆಲ್ ದ ಬೆಸ್ಟ್. ಇಂಥ ಅದ್ಭುತ ಲೋಕವನ್ನು ಸೃಷ್ಟಿ ಮಾಡಿದೆ ನೀನು, ನಿನ್ನ ಮರೆತು ಲೋಕವನ್ನೇ ಪ್ರೀತಿ ಮಾಡಿದೆವು ನಾವು. ಲೋಕವೆಲ್ಲ ಮಾಯ ತುಂಬಿದೆ, ನಮ್ಮನ್ನು ರಕ್ಷಿಸು ದೇವರೇ, ನಮ್ಮನ್ನು ರಕ್ಷಿಸು ದೇವರೇ. ಪಾಪದಲ್ಲೇ ಮುನುಗಿಹೆ, ಪಾಪಿಗಳ ಜೊತೆ ಬೆರೆತಿಹೆ, ಪಾಪ ಮಾಡುತ್ತಾ ಅನುಕ್ಷಣ ನಿನ್ನ ನಾಮವ ತೊರೆದಿಹೆ. ಪಾಪದಲ್ಲೇ ಮುಳುಗಿಹೆ, ಪಾಪಿಗಳ ಜೊತೆ ಬೆರೆತಿಹೆ, ಪಾಪ ಮಾಡುತ್ತಾ ಅನುಕ್ಷಣ ನಿನ್ನ ನಾಮವ ತೊರೆದಿಹೆ. ಲೋಕವೆಲ್ಲ ಮಾಯ ತುಂಬಿದೆ, ನಮ್ಮನ್ನು ರಕ್ಷಿಸು ದೇವರೇ, ನಮ್ಮನ್ನು ರಕ್ಷಿಸು ದೇವರೇ. ಇಂಥ ಅದ್ಭುತ ಲೋಕವನ್ನು ಸೃಷ್ಟಿ ಮಾಡಿದೆ ನೀನು, ನಿನ್ನ ಮರೆತು ಲೋಕವನ್ನೇ ಪ್ರೀತಿ ಮಾಡಿದೆವು ನಾವು. ಮದನ್ ಸರ್, ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ನೀವು ಹಾಡಿದ್ಕಿಂತ ನಿಮ್ಮ ತಬಲಾ ತುಂಬ ಚೆನ್ನಾಗಿ ನುಡಿಸ್ತೀರಾ ನೀವು. ಥ್ಯಾಂಕ್ ಯು ಸರ್. ಯಾಕಂದರೆ ತಬಲಾ ನುಡಿಸ್ಕೊಂಡು ಹಾಡೋದು ಭಾಳ ಒಂದು ಕಷ್ಟವಾದ ಕಲೆ. ಚೆನ್ನಾಗಿದೆ, ನೀವು ಸೆಲೆಕ್ಟ್ ಮಾಡಿರೋ ಹಾಡು ಚೆನ್ನಾಗಿದೆ, ಎಲ್ಲ ಇದೆ. ಆದರೂ ಸಹ ನಿಮ್ಮ ಸಿಂಗಿಂಗ್ ಕ್ವಾಲಿಟಿ ಏನಿದೆ ಅದು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ. ಎಲ್ಲ ಕೀಬೋರ್ಡ್ನಲ್ಲಿ ಎಲ್ಲ ವಾದ್ಯ ಬರುತ್ತೆ, ರಿದಮ್ ಪ್ಯಾಡ್ನಲ್ಲಿ ಎಲ್ಲ ಥರ ವಾದ್ಯಗಳು ಬಂದುಬಿಡುತ್ತೆ. ಹಾಗಾಗಿ ಲೈವ್ ಇನ್ಸ್ಟ್ರೂಮೆಂಟ್ಗೆ ಹೆಚ್ಚು ಉತ್ತೇಜನ ಕೊಡಬೇಕು. ತಬಲಾನ ನೀವು ಚೆನ್ನಾಗಿ ನುಡಿಸ್ತೀರಾ ಅಂತ ಹೇಳಿದ್ರೆ ನಮ್ಮ ಟ್ರೈನಿಂಗ್ ಕ್ಯಾಂಪ್ಗೆ ನಿಮ್ಮನ್ನು ನಾವು ಕರ್ಕೊಳ್ತೀವಿ. ನೀವು ಬನ್ನಿ, ನಮ್ಮ ಹಿರಿಯ ತಬಲಾ ವಾದಕರನ್ನ ಕರೆಸಿ ನಾವು ನಿಮಗೆ ಟ್ರೈನಿಂಗ್ ಕೊಡೋದಲ್ಲದೆ ನಿಮಗೆ ಬೇಕಾದ ಎಲ್ಲ ಕಂಪ್ಲೀಟ್ ತಬಲಾ ಹೊಸ ಸೆಟ್ಗಳನ್ನು ನಾವು ನಿಮಗೆ ಕೊಡ್ತೇವೆ. ಥ್ಯಾಂಕ್ ಯು ಸರ್. ಯು ಆರ್ ಮೋಸ್ಟ್ ವೆಲ್ಕಮ್. ಇಂಥ ಅದ್ಭುತ ಲೋಕವನ್ನು ಸೃಷ್ಟಿ ಮಾಡಿದೆ ನೀನು. ನನ್ನ ಹೆಸರು ಆಂಜನಮ್ಮ, ನನಗೆ 5 ಜನ ಮಕ್ಕಳು, ಇವನು 3ನವನು. ಮೂವತ್ತೈದು ವರ್ಷಗಳಿಂದ ನಮ್ಮ ಮನೆ ಇದೆ, ನಮ್ಮ ತಂದೆ ತಾಯಿ ನಾವೆಲ್ಲ ಇಲ್ಲೇ ವಾಸ ಮಾಡ್ತಾ ಇದ್ದೀವಿ. ತಬಲಾ ಬಾರಿಸ್ಕೊಂಡು ಮನೆಗೆ ಬರ್ತಾನೆ. ಎಲ್ಲಿ ಹೋದ್ರೂ ತಬಲಾ ಬಾರಿಸ್ತಾನೆ ನಿಮ್ಮ ಮಗ ಅಂತ ಹೇಳ್ತಾವ್ರೆ. ನನ್ನ ಕೈ ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ಬಡಿತಾನೆ ಇರ್ತೀನಿ. ಅವನು ಎಲ್ಲಿ ಹೋಗಿ ಕಲ್ತಿಲ್ಲ, ಇಷ್ಟಪಟ್ಟು ಅವನಿಂದಾನೇ ಕಲ್ತ್ಕೊಂಡು. ಕಷ್ಟಪಟ್ಟು ದುಡಿದು ಒಂದು ತಬಲಾ ತಗೊಂಡು ನಮ್ಮ ಮನೇಲಿ ಒಂದು ಮೂಲೆಯಲ್ಲಿ ಕೂತು ದಿನಕ್ಕೊಂದ್ಸಾರಿ ಸುಮ್ಮನೆ ಅದನ್ನ ಹೆಂಗಂದ್ರೆ ಹಂಗೆ ಬಡಿಯೋದು ಹಿಂಗೆಲ್ಲ ಮಾಡ್ತಾ ಇದ್ದೆ. ಮುನುಗಿಹೆ, ಪಾಪಿಗಳ ಜೊತೆ ಬೆರೆತಿಹೆ, ಪಾಪ ಮಾಡುತ್ತಾ ಅನುಕ್ಷಣ ನಿನ್ನ ನಾಮವ ತೊರೆದಿಹೆ. ಪಾಪದಲ್ಲಿ ಎಲ್ಲಾದ್ರೂ ಪ್ರೋಗ್ರಾಮ್ಸಲ್ಲಿ ಯಾರಾದರೂ ಏನಾದರೂ ನುಡಿಸಿದ್ರೆ ಅದನ್ನು ನುಡಿಸಿದ್ದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಅದೇ ಥರ ನುಡ್ಸೋಕೆ ಪ್ರಯತ್ನ ಪಡೋನು. ಕ್ಲಾಸ್ಗೆ ಹೋಗೋಣ ಅಂದರೆ ನನ್ನ ಹತ್ರ ಫೀಸ್ ಕಟ್ಟೋ ಅಂಥ ಶಕ್ತಿ ಕೂಡ ಇರಲಿಲ್ಲ. ಅವನಿಗೆ ಸಹಾಯ ಮಾಡೋರು ಯಾರು ಇಲ್ಲ, ನಮ್ಮ ಕೈಯಿಂದನೂ ಆಗ್ತಾ ಇಲ್ಲ. ಬರೀ ಕೂಲಿ ಕೆಲಸ ಹೋಗಿ ಎಲ್ಲ ಜೀವನ ಮಾಡ್ತಾಯಿದ್ದೀವಿ. ನನ್ನ
ಕೆಲ್ಸಕ್ಕೆ ಹೋಗಿ ದುಡಿಯೋದು ಮನೇಲಿ ಕೊಡೋದು ನಮ್ಮ ಮನೇಲಿ ಇರೋ ಪ್ರಾಬ್ಲಮ್ಗೆ ನಂಗೆ ಸರಿ ಹೋಗ್ತಾ ಇತ್ತು. ತಬಲ ಬಾರಿಸೋಕ್ಕೆ ಆಸೆಯಿಂದ ನಾವು ಎಲ್ಲಿಂದ ತರೋದಂತ ಅವ್ನು ಮುಂದುವರಿಬೇಕಂತ ನಾವು ಏನೇನು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮಂಥ ಮಕ್ಕಳಿಗೆ, ನಮ್ಮಂಥ ಸ್ಪರ್ಧಿಗಳಿಗೆ, ಎಷ್ಟೋ ಜನ ಇರುವಂಥವ್ರಿಗೆ ಇಂಥ ಅವಕಾಶಗಳು ಮದನ್ ಪಟೇಲ್ ಸರ್ ಅವರು ಮಾಡಿಕೊಡ್ತಾ ಇರೋದ್ರಿಂದ ನನಗೂ ತುಂಬ ಸಂತೋಷ ಆಗ್ತಾ ಇದೆ. ಅವ್ರನ್ನ ಯಾರನ್ನ ಅಲ್ಲಿ ಮುಂದುವರಿಯೋಕ್ಕೆ ಕರ್ಕೊಂಡು ಅವ್ನಿಗೆ ಹೆಲ್ಪ್ ಮಾಡಿದ್ರೆ ಸಾಕಂತ. ನಮಗೆ ಏನನ್ನ ಉಪಕಾರ, ನಮ್ಮ ಮಗನಿಗೆ ಉಪಕಾರ ಆಗುತ್ತೆ ಏನೋ ಅಂತ ನಾವು ಬೇಡ್ಕೊತಾ ಇದ್ವಿ. ಸುವರ್ಣ ಚಾನಲ್ನಲ್ಲಿ ನಾನು ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ ತುಂಬ ಎಷ್ಟೋ ಸಂತೋಷ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಾನು ತುಂಬ ಖುಷಿ ಪಡಬೇಕು, ಬಿಕಾಸ್ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಿಮಗೆ ತಕ್ಕ ವೇದಿಕೆ ಸಿಕ್ಕಿದೆ, ಅದು ನೀವು ಬಳಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ನನಗೆ ನಿಮ್ಮಲ್ಲಿ ಇಷ್ಟ ಆಗಿದ್ದು ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಒಂದು ಕಾನ್ಫಿಡೆಂಟ್, ಏನೇ ಒಂದು ಮಾಡಿದ್ರು ಒಂದು ಕಾನ್ಫಿಡೆಂಟಾಗಿ ಜನಕ್ಕೆ ನೀವು ಅಟ್ರ್ಯಾಕ್ಟ್ ಮಾಡ್ತೀರ, ಅದು ತುಂಬ ಇಂಪಾರ್ಟೆಂಟ್ ಒಂದು ಆರ್ಟಿಸ್ಟ್ಗೆ. ಮತ್ತು ನಿಮ್ಮ ಮೇನ್ ಥಿಂಗ್ ನಿಮ್ಮ ತಾಳ ಜ್ಞಾನ ತುಂಬ ಚೆನ್ನಾಗಿದೆ. ಅದನ್ನು ಮಿಸ್ ಮಾಡಿದ್ರೂ ಕೂಡ ಎಲ್ಲೂ ಮಿಸ್ ಆಗದೇ ಇರೋ ಥರ ಒಂದು ಕೋಪಪ್ ಮಾಡಿದ್ರಲ್ಲ, ಅದು ನಿಮ್ಮ ಟ್ಯಾಲೆಂಟ್ ಅಂತ ಹೇಳ್ಬೋದು. ಸೊ ಆಲ್ ದಿ ಬೆಸ್ಟ್. ಸೊ ಗಿರೀಶ್, ಕಂಗ್ರ್ಯಾಚುಲೇಷನ್ಸ್. ಸೊ ಸೆಲೆಕ್ಟ್ ಆಗಿದ್ದೀರಾ ಟ್ರೈನಿಂಗ್ ಕ್ಯಾಂಪ್ಗೆ. ಈ ಕ್ಷಣ ಏನು ಅನ್ನಿಸ್ತಾ ಇದೆ? ಒಂದು ಅವಕಾಶ ದೇವ್ರು ನನಗೆ ಕೊಟ್ಟಿದ್ದಾನೆ ಅಂತ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ನಮ್ಮ ಸುತ್ತಮುತ್ತಲು ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ರು, ಇದೊಂದು ನನಗೆ ಅವಕಾಶ, ನಾನು ಇವತ್ತು ಖಂಡಿತ ಉಪಯೋಗ ಮಾಡ್ಕೋಬೇಕಂತಲೇ ಬೆಳಿಗ್ಗಿಂದ ನಾನು ಎಲ್ಲಿಗೂ ಹೋಗದೆ ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದೀನಿ. ಇಷ್ಟೊತ್ತವರೆಗೂ ನಾನು ಅದನ್ನು ನೋಡಿ ಲಾಸ್ಟ್ಗೆ ಇವಾಗ ನನ್ನ ಪರ್ಫಾರ್ಮೆನ್ಸ್ ಮಾಡಿದ್ರಿ. ಸೊ ಆಲ್ ದಿ ಬೆಸ್ಟ್ ಗಿರೀಶ್. ಟ್ರೈನಿಂಗ್ ಕ್ಯಾಂಪ್ ಅಟೆಂಡ್ ಮಾಡಿ ನಿಮ್ಗೊಂದು ಒಳ್ಳೆ ಭವಿಷ್ಯ ರೂಪಿಸಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನನ್ನ ನೆಚ್ಚಿನ ಕರ್ಣನು ಬರ್ದಿಲರಂ ಪೂಜಿಸು ಆ ಸೂರ್ಯ ಪುತ್ರನನ್ನು. ಬೆಳಕು 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 ಬೆಳಕು